Hello everyone. My name is Pooja, Assistant Professor of Commerce, YER Government First Grade College, Pavgada. So in last video we discussed the reasons for differences in profits. So cost accounting ಮತ್ತು financial accounting reports ಅನ್ನ prepare ಮಾಡಿ. So cost accounting and financial accounting profits same ಇರೋದಿಲ್ಲ. There are a difference. ಅದಕ್ಕೆ ಕಾರಣಗಳೇನು reasons ಏನು ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ. And ಈ ವಿಡಿಯೋದಲ್ಲಿ we are going to learn the proforma or format of reconciliation statement. So ಯಾವ್ದರ reconciliation statement ಅನ್ನ prepare ಮಾಡಬೇಕು ಅನ್ನೋದನ್ನ so ಈ ವಿಡಿಯೋದಲ್ಲಿ ಕಲ್ತ್ಕೊಳ್ತಾ ಇದೀವಿ. So the proforma of reconciliation statement. So reconciliation statement, particulars to amount columns. So in two ways you can prepare. Profit as per cost accounts ತಗೊಳ್ಬಹುದು ಅಥವಾ profit as per financial accounts ಅನ್ನ ತಗೊಳ್ಬಹುದು. So first I will take profit as per cost accounts. So problem ಅಲ್ಲಿ ನಿಮಗೆ information ಅನ್ನ provide ಮಾಡಿರ್ತಾರೆ. Based on that you can choose profit as per cost accounts ತಗೊಳ್ತೀರಾ. Next add. First one, items of income included in financial account but not in the cost account. So ಕೆಲವೊಂದು items financial accounting ಅಲ್ಲಿ ಮಾತ್ರ include ಆಗಿರುತ್ತೆ but not in cost account. ಅದನ್ನ add ಮಾಡ್ಕೊಳ್ತೀರಾ. Items of expenses included in the cost account but not in the financial accounts. So ಕೆಲವೊಂದು items expenses items of expenses cost accounts ಅಲ್ಲಿ ಮಾತ್ರ include ಆಗಿರುತ್ತೆ but not in financial accounting. ಆ ತರದ expenditures ಅನ್ನ add ಮಾಡ್ಕೊಳ್ತೀರಾ. Expenses shown in excess in cost accounts. ಯಾವ್ದಾದ್ರೂ ಎಕ್ಸ್ಪೆನ್ಸಸ್ ಸೊ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಗಿಂತ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ್ರೆ ಎಕ್ಸೆಸ್ ಅಂದ್ರೆ ಜಾಸ್ತಿ ತೋರಿಸೋದು ಮೋರ್ ಸೊ ಅದನ್ನ ಆಡ್ ಮಾಡ್ಕೊಳ್ತೀರಾ. ಇನ್ಕಮ್ ಶೋನ್ ಇನ್ ಎಕ್ಸೆಸ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಇನ್ಕಮ್ ವಾಟ್ ಯು ಹ್ಯಾವ್ ಶೋನ್ ಇನ್ ದಿ ಫೈನಾನ್ಷಿಯಲ್ ಅಕೌಂಟ್ಸ್ ಇಫ್ ಇಟ್ ಈಸ್ ಮೋರ್ ದೆನ್ ಕಾಸ್ಟ್ ಅಕೌಂಟ್, ನೀವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿರೋದಕ್ಕಿಂತ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ್ರೆ ಆ ಇನ್ಕಮ್ ಆ ಎಕ್ಸೆಸ್ ಅನ್ನ ಆಡ್ ಮಾಡ್ಕೊಳ್ತೀರಾ. Over absorption of overhead in cost accounts, over valuation of opening stock in cost accounts, under valuation of closing stock in cost account. Over absorption ಅಂತಂದ್ರೆ ಇರೋದಕ್ಕಿಂತ ಆಕ್ಚುಯಲ್ ಗಿಂತ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದು. ಅಂಡ್ ಓವರ್ ವ್ಯಾಲ್ಯೂಯೇಷನ್ ಅಂತಂದ್ರೆ ಇರೋದಕ್ಕಿಂತ ನೀವು ಜಾಸ್ತಿ ವ್ಯಾಲ್ಯೂ ತೋರಿಸೋದು. ಅಂಡರ್ ವ್ಯಾಲ್ಯೂಯೇಷನ್ ಅಂತಂದ್ರೆ ಇರೋದಕ್ಕಿಂತ ಕಡಿಮೆ ವ್ಯಾಲ್ಯೂ ತೋರಿಸೋದು. ಸೊ ಈ ಇಷ್ಟು ಐಟಮ್ಸ್ ನ ಆಡ್ ಮಾಡ್ಕೊಳ್ತೀವಿ. ಅಂಡ್ ನೀವು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಗೆ ಈ ಎಷ್ಟು ಅಮೌಂಟ್ ಅನ್ನ ಆಡ್ ಮಾಡಿದ್ರೆ ವಿಲ್ ಗೆಟ್ ಸಮ್ ಬ್ಯಾಲೆನ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಲೆಸ್. ಸೊ ಆಡ್ ಮಾಡಾದ್ಮೇಲೆ ಈ ಐಟಮ್ಸ್ ಗಳನ್ನ ಯಾವ್ದಿರುತ್ತೋ ಅದನ್ನ ಪ್ರಾಬ್ಲಮ್ ಇನ್ಫಾರ್ಮೇಶನ್ ನೋಡ್ಕೊಂಡು ಸೊ ವಿ ವಿಲ್ ಡಿಡಕ್ಟ್. ಫಸ್ಟ್ ಒನ್, ಇನ್ಕಮ್ ಇನ್ಕ್ಲೂಡೆಡ್ ಇನ್ ದಿ ಕಾಸ್ಟ್ ಅಕೌಂಟ್ಸ್ ಬಟ್ ನಾಟ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಇನ್ಕಮ್ ಬರೀ ಕಾಸ್ಟ್ ಅಕೌಂಟ್ ಅಲ್ಲಿ ಹಿಂಗಲ್ಲಿ ಮಾತ್ರ ತೋರಿಸಿರ್ತೀರಾ, ಆ ಇನ್ಕಮ್ ಅನ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ತೋರಿಸಿಲ್ಲ ಅಂದ್ರೆ ಅದನ್ನ ಲೆಸ್ ಮಾಡ್ಕೊಳ್ತೀವಿ. Expenses included in financial accounts but not in cost accounts. Expenses ಕೆಲವೊಂದು ಎಕ್ಸ್ಪೆನ್ಸಸ್ ನ ಬರೀ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ತೋರಿಸಿರ್ತೀರಾ ಬಟ್ ನಾಟ್ ಇನ್ ಕಾಸ್ಟ್ ಅಕೌಂಟಿಂಗ್, ಆ ತರದ್ನ ಲಿಸ್ಟ್ ಮಾಡ್ಕೊಳ್ತೀರಾ. ಇನ್ಕಮ್ ಶೋನ್ ಇನ್ ಎಕ್ಸೆಸ್ ಇನ್ ಕಾಸ್ಟ್ ಅಕೌಂಟ್. ಸೊ ಇನ್ಕಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಕಂಪೇರ್ ಮಾಡಿದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ್ರೆ ಆ ಡಿಫರೆನ್ಸ್ ಅನ್ನ ನಾವು ಲೆಸ್ ಮಾಡ್ಕೊಳ್ತೀವಿ. ಎಕ್ಸ್ಪೆನ್ಸಸ್ ಶೋನ್ ಇನ್ ಎಕ್ಸೆಸ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಜಸ್ಟ್ ಆಡ್ ಮಾಡೋದಕ್ಕೆ ಆಪೋಸಿಟ್ ಹೋಗ್ತಾ ಹೋಗ್ತೀವಿ ಅಷ್ಟೇ. ಸೊ ಎಕ್ಸ್ಪೆಂಡಿಚರ್ಸ್ ವಾಟ್ ಎವರ್ ಯು ಹ್ಯಾವ್ ಶೋನ್ ಇನ್ ದಿ ಫೈನಾನ್ಷಿಯಲ್ ಅಕೌಂಟ್ ಇಫ್ ಇಟ್ ಈಸ್ ಮೋರ್ ದೆನ್ ಕಾಸ್ಟ್ ಅಕೌಂಟಿಂಗ್, ನೀವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿರೋದ್ರಕ್ಕಿಂತ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ತೋರಿಸಿರೋದೇ ಜಾಸ್ತಿ ಇದ್ರೆ ಆ ಎಕ್ಸೆಸ್ ಅನ್ನ ಲಿಸ್ಟ್ ಮಾಡ್ತೀರಾ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ಸ್. ಸೊ ಇರೋದಕ್ಕಿಂತ ನೀವು ಕಮ್ಮಿ ವ್ಯಾಲ್ಯೂ ಮಾಡಿದ್ರೆ, ಕಡಿಮೆ ಅಬ್ಸರ್ವ್ ಮಾಡಿದ್ರೆ ಅದನ್ನ ಲೆಸ್ ಮಾಡ್ತೀರಾ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್. ಸೊ ಇರೋ ಕ್ಲೋಸಿಂಗ್ ಸ್ಟಾಕ್ ಇರೋ ಆಕ್ಚುಯಲ್ ವ್ಯಾಲ್ಯೂಗಿಂತ ನೀವು ಜಾಸ್ತಿ ತೋರಿಸಿದ್ರೆ ಅದನ್ನ ಲೆಸ್ ಮಾಡ್ತೀವಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್. ಸೊ ಓಪನಿಂಗ್ ಸ್ಟಾಕ್ ಇರೋ ವ್ಯಾಲ್ಯೂಗಿಂತ ನೀವು ಕಡಿಮೆ ವ್ಯಾಲ್ಯೂ ಮಾಡಿದ್ರೆ ಅದನ್ನ ಲೆಸ್ ಮಾಡ್ಕೊಳ್ತೀವಿ. ಸೊ ಬರ್ತಕ್ಕಂಥ ಆನ್ಸರ್ ನಿಮ್ಗೆ ಏನಾಗಿರುತ್ತೆ, ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಸೊ ದಿಸ್ ಇಸ್ ದ ಪ್ರೊಫಾರ್ಮಾ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನ ಕೊಟ್ಟು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ so we'll use this format. So first I will take profit as per financial account. Amount will be given in the problem, ಅವರೇ ಪ್ರೊವೈಡ್ ಮಾಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಅಲ್ಲಿ ಫಸ್ಟ್ ಫಾರ್ಮ್ಯಾಟ್ ಅಲ್ಲಿ ಲೆಸ್ ಮಾಡಿರೋದ್ನೆಲ್ಲ ಇಲ್ಲಿ ಆಡ್ ಮಾಡ್ತೀರಾ, ಅಲ್ಲಿ ಆಡ್ ಮಾಡಿರೋದ್ನೆಲ್ಲ ಇಲ್ಲಿ ಲೆಸ್ ಮಾಡ್ತೀರಾ. ಜಸ್ಟ್ ವೈಸ್ ವರ್ಸ ಆಪೋಸಿಟ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಲೆಸ್ ಆಗಿರೋ ಐಟಮ್ಸ್ ಎಲ್ಲ ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಇನ್ಕಮ್ ಇನ್ಕ್ಲೂಡೆಡ್ ಇನ್ ದಿ ಕಾಸ್ಟ್ ಅಕೌಂಟ್ಸ್ ಬಟ್ ನಾಟ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಬಟ್ ನಾಟ್ ಇನ್ ಕಾಸ್ಟ್ ಅಕೌಂಟ್ಸ್. Income shown in excess in cost account,
expenses shown in excess in financial accounts, undervaluation of overhead in cost accounts, overvaluation of closing stock in cost accounts, undervaluation of opening stock in cost accounts. ಇದನ್ನೆಲ್ಲ ಆಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅಲ್ಲಿ ಆಡ್ ಮಾಡಿರೋದನ್ನ ಇಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ಐಟಮ್ಸ್ ಆಫ್ ಇನ್ಕಮ್ ಇನ್ಕ್ಲೂಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಬಟ್ ನಾಟ್ ಇನ್ cost account. Items of expenses included in cost accounts but not in the financial accounts. Expenses shown in excess in cost accounts. Income shown in excess in financial accounts. Over absorption of overheads in cost accounts. Overvaluation of opening stock in cost accounts. Undervaluation of closing stock in cost accounts. And ಇದನ್ನ ಲೆಸ್ ಮಾಡಿದ್ರೆ ಬರ್ತಕ್ಕಂತ ಆನ್ಸರ್ ನಿಮಗೆ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್. And there is a note. First one, if the profit as per financial accounts or loss as per cost accounts is taken as the starting point, then the above step has to be reversed. All additions are to be subtracted and all deductions to be added. And already ಹೇಳಿದೀನಿ, ಫಸ್ಟ್ ನೀವು ಪ್ರಾಫಿಟ್ as per financial accounts ತಗೊಂಡ್ರೆ ಆ ಫಸ್ಟ್ ಫಾರ್ಮೆಟ್ ಅನ್ನ ರಿವರ್ಸ್ ಮಾಡ್ಕೊಳ್ತೀರಾ. And if there is a profit as per cost accounts and loss as per financial account, any information ತಗೊಳ್ತೀರಾ, then the above procedure is followed according to the starting point. However, negative sign can be used for the loss and additions and subtractions are done accordingly. Illéನಿದೆಯೋ ಅದೇ ಫಾರ್ಮೆಟ್ ಅನ್ನ ಯೂಸ್ ಮಾಡ್ತೀವಿ. So this is about proforma of preparation of reconciliation statement. So in next videos we are going to solve the problem on reconciliation statement.